ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ KSRP ಪೊಲೀಸ್ ಕಾನ್ಸ್ಟೇಬಲ್ ಒಂದು ನೇಮಕಾತಿ ಏನಾಗಿದೆ. ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಸೇರಿ ಟೋಟಲಾಗಿ 1789 ಹುದ್ದೆಗಳ ಒಂದು ಅಧಿಸೂಚನೆ ಏನಪ್ಪ ಅಂತಂದರೆ ಆಗಿದೆ ಸ್ನೇಹಿತರೆ. ಹೌದಾ, ಇದಕ್ಕೆ ಸಂಬಂಧಿಸಿರುವಂತಹ ನೀವು ಇವತ್ತಿಂದ ಆನ್ಲೈನ್ ಅರ್ಜಿ ಸಹ ಪ್ರಾರಂಭವಾಗಿದೆ. ಅದರ ಬಗ್ಗೆ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ, ಅದನ್ನು ಸಹ ನೋಡ್ಬೋದು. ಅದಕ್ಕಿಂತ ಮುಂಚಿತವಾಗಿ ಯಾವ ಬೆಟಾಲಿಯನ್ಗೆ ಅಂದರೆ ಯಾವ ಪಡೆಗೆ ನೀವು ಅರ್ಜಿ ಸಲ್ಲಿಸಿದರೆ ಅಂದರೆ ಕಡಿಮೆ ಕಟ್ ಆಫ್ ಹೋಗ್ಬೋದು ಅಥವಾ ಉತ್ತಮ ಅಂತಂದರೆ ಆಲ್ಮೋಸ್ಟ್ ನಾವು ಲಾಸ್ಟ್ ನೋಟಿಫಿಕೇಷನ್ ಬೇಸ್ ಆಧಾರದ ಮೇಲೆ ಯಾವ ಒಂದು ಬೆಟಾಲಿಯನ್ಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತೇಳಿ ನಿಮಗೂ ಸಹ ಒಂದು ಗೊಂದಲ ಇರುತ್ತೆ. ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ನಾನು ನೀಡ್ತೀನಿ, ಓಕೆನಾ. ಅದರ ಜೊತೆಗೆ ಕಡಿಮೆ ಕಟ್ ಆಫ್ ಪಡೆ ಅಥವಾ ಬೆಟಾಲಿಯನ್ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ, ಓಕೆನಾ. ಅದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರೂ ಸಹ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಾವು KSRP ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಯಾರೆಲ್ಲ ತಯಾರು ನಡೆಸಿದ್ರು ನಮ್ಮ ಲರ್ನಿಂಗ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಬ್ಬರು ಸಹ ನೀವೇ ಸ್ವತಃ ಎಲ್ಲರೂ ಸೇರಿ ಡಿಸ್ಕಷನ್ ಮಾಡ್ಬೋದು ಅಂತ ಒಂದು ಹೊಸ ಪ್ರಯತ್ನ, ಓಕೆನಾ. ಅದರಿಂದ ಎಲ್ಲರಿಗೂ ಸಹ ಏನಪ್ಪ ಅಂತಂದರೆ ನಾಲೆಡ್ಜ್ ಇನ್ಕ್ರೀಸ್ ಆಗುತ್ತೆ ಮತ್ತು ಯಾರು ಯಾವ ರೀತಿಯಾಗಿ ಓದ್ತಾ ಇದ್ದಾರೆ ಎಂಬುದನ್ನು ಸ್ವಲ್ಪ ಟಿಪ್ಸ್ ಸಹ ಪಡೆದುಕೊಂಡಂಗೆ ಆಗುತ್ತೆ ಎಂಬುದು ಅಭಿಪ್ರಾಯ. ಹಾಗೆ ಇಷ್ಟಪಟ್ಟವರು ಪ್ರತಿಯೊಬ್ಬರು ಸಹ ಜಾಯ್ನ್ ಆಗಿ ಅಲ್ಲಿ ನಾವು ಕ್ವಶನ್ನ ಡಿಸ್ಕಷನ್ ಮಾಡೋಣ, ಓಕೆನಾ. ಈಗ 1789 ಹುದ್ದೆಗಳ ಒಂದು ಅಧಿಸೂಚನೆ ಬಂದ್ಬಿಟ್ಟು ಏನಪ್ಪ ಅಂತಂತಂದರೆ ಆಲ್ರೆಡಿ ಬಂದಿದೆ. ಯಾವ ಬೆಟಾಲಿಯನ್ ವೈಸು ಆಲ್ರೆಡಿ ನಾನು 2 ವೀಡಿಯೋ ಮಾಡಿದ್ದೀನಿ. ಲಾಸ್ಟ್ ಟೈಮು ಎಷ್ಟಿತ್ತು ಎಂಬುದು ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ಮತ್ತು 2 ದಿನದ ಹಿಂದೆ GM ಎಷ್ಟು ಬೆಟಾಲಿಯನ್ ವೈಸು ಎಷ್ಟು ವೇಕೆನ್ಸಿ ಪ್ಲಸ್ ಎಷ್ಟು ಕಟ್ ಆಫ್ ಹೋಗಿದೆ ಎಂಬುದನ್ನು ಸಹ ಅದರಲ್ಲಿ ಹೇಳಿದ್ದೀನಿ, ಓಕೆನಾ. ಅದನ್ನು ನೀವು ನೋಡಿದರೆ ನಿಮಗೇನಪ್ಪ ಅಂತಂತಂದರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ, ಅಂದರೆ ನಿಮ್ಮ ಒಂದು ಕೆಟಗರಿಗೆ ಅಷ್ಟು ಹೋಗ್ಬೋದು ಅಂತ, ಓಕೆನಾ. ಟೋಟಲಾಗಿ ಕಡಿಮೆ ಕಟ್ ಆಫ್ ಪಡೆ ಯಾವುದು ಮತ್ತು ನೀವು ಯಾವ ಅರ್ಜಿ ಸಲ್ಲಿಸ್ಬೇಕಂತಂದರೆ ಈ ಎರಡಕ್ಕೆ ನಾನು ಒಂದು ಏನು ಹೇಳ್ತೀನಪ್ಪ ಅಂತಂದರೆ, ನಿಮ್ಮ ಒಂದು ಕ್ಯಾಟಗರಿಗೆ ಎಲ್ಲಿ ವೇಕೆನ್ಸಿಗಳು ಜಾಸ್ತಿ ಇವೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ. ನೆಕ್ಸ್ಟು ಬಂದುಬಿಟ್ಟು ಏನಪ್ಪ ಅಂತಂತಂದರೆ ನಿಮಗೆ ಹತ್ತಿರವಾದ ಬೆಟಾಲಿಯನ್ನು ಮತ್ತು ನಿಮಗೆ ಇಷ್ಟನ ಅಲ್ಲಿ ಕೆಲಸ ಮಾಡಬೇಕಂತ ಇರುತ್ತಲ್ಲ ಅದಕ್ಕೂ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ರಿ. ಮತ್ತು ಕಡಿಮೆ ಕಟ್ ಆಫ್ ಅಂತಂದರೆ ಈ ಸಾರಿ ಕಡಿಮೆ ಕಟ್ ಆಫ್ ಅಂತ ನಾವು ನೋಡೋಕ್ಕಾಗಲ್ಲ ಸ್ನೇಹಿತರೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಒಂದೇ ರೇಂಜಲ್ಲಿ ಹೋಗ್ಬೋದು. ಬಟ್ ಒಂದೊಂದು ಸಾರಿ ಏನಪ್ಪ ಅಂತಂದರೆ 2ರಿಂದ 3 ಮಾರ್ಕ್ಸು ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚು ಏನಪ್ಪ ಅಂತಂದರೆ ಇದಾಗಲ್ಲ. ನಿಮ್ಮ ಟಾರ್ಗೆಟ್ 70+ ಅಥವಾ 80+ ಇತ್ತು ಅಂತಂತಂದರೆ ನೀವು ಆಲ್ಮೋಸ್ಟ್ ಜಾಬನ್ನು ತೆಗೆದುಕೊಂಡಂತೆ ಅಂತ ಅಂದ್ಕೊಳ್ಳಿ. ಹಾಗಾಗಿ ನೀವು ಯಾವುದೇ ಬೆಟಾಲಿಯನ್ಗೆ ನಿಮಗೆ ಯಾವ ಒಂದು ಬೆಟಾಲಿಯನ್ನು ಹೆಚ್ಚು ವೇಕೆನ್ಸಿಗಳಿರ್ತಾವೋ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ, ಓಕೆ. ಇದು ಯಾವ ಜಿಲ್ಲೆಗೆ ಯಾವ ಒಂದು ಬೆಟಾಲಿಯನ್ಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಕಡಿಮೆ ಕಟ್ ಆಫ್ ಬಗ್ಗೆ ಮಾಹಿತಿ ಆಯಿತು, ಓಕೆನಾ. ನಿಮಗೆ ಕಟ್ ಆಫ್ ಬಗ್ಗೆ ಫುಲ್ಲು ಎಷ್ಟೆಷ್ಟು ಕಟ್ ಆಫ್ ಹೋಗಿತ್ತು ಅಂತೇಳಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು, ಓಕೆನಾ. ಏನು ಆನ್ಲೈನ್ ಅರ್ಜಿ ಅರ್ಜಿ ಆರಂಭ ಆಗಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಿಸಿರುವಂಥ ಒಂದು ಮಾಹಿತಿಯನ್ನು ನೀವು ನೋಡ್ತಾ ಇರ್ಬೋದು. ಏನಪ್ಪ ಅಂತಂದರೆ ಇನ್ನೂ ಸಹ ಯಾವುದೇ ರೀತಿಯಾದಂಥ ಒಂದು ಲಿಂಕನ್ನು ಜನ್ರೇಟ್ ಅಥವಾ ಆಗಿಲ್ಲ. ಹಾಗಾಗಿ ಆ ಲಿಂಕ್ ಬಂದ ತಕ್ಷಣ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಹಾಕ್ತೀವಿ. ಪ್ರತಿಯೊಬ್ಬರು ಸಹ ಏನು ಮಾಡ್ಬೋದು ಅಂತಂತಂದರೆ ಆ ಲಿಂಕ್ ಮೂಲಕ ನೀವು ಅಪ್ಲೈಯನ್ನು ಮಾಡ್ಬೋದು, ಓಕೆನಾ. ಇದೇ ಇವತ್ತಿನ ಒಳಗಿದ್ದು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ತಗೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.